ಎಲ್ಲರಿಗೂ ನಮಸ್ಕಾರ. ನೆನ್ನೆ ಹೇಳಿದೆ ಅಲ್ವಾ, ರಾಜನು ಬರಿಗಾಲೆ, ನೋಡಕ್ಕೆ ಹೋಗೋರು ಬರಿಗಾಲೆ, ಹಂಪಿಲಿರೋ ಆಲ್ಮೋಸ್ಟ್ ಎಲ್ಲ ಜನನು ಬರಿಗಾಲೆ ಅಂತ. ಸಾರಿ. ಆದರೆ ರಾಜನಿಗೆ ಇವರೆಲ್ಲ ತಗೊಂಡೋಗಿ ಗಿಫ್ಟ್ಸು, ಪೇಪರು, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರಲ್ಲ. ರಾಯರೇನು ಕೊಟ್ಟರು? ತಾನು ಧರಿಸಿದಂಥ ಟೊಪ್ಪಿಗೆಯನ್ನು ಕೃಷ್ಣೇ ಓದಿ ಫಿಗರಾಡೋ ಕೊಟ್ಟರು. ಅಂದರೆ ಇವ್ರ ಬಾಸ್ ಇದ್ನಲ್ಲ ಫಿಗರಾಡೋ, ಅವನಿಗೆ ತಾನು ಧರಿಸಿದಂಥ ಒಂದು ಟೊಪ್ಪಿಯನ್ನು ಕೊಡ್ತಾರಂತೆ ಮಹಾರಾಜರು, ಕೃಷ್ಣದೇವರಾಯರು. ಆ ಥರದ್ದೇ ಒಂದು ಟೊಪ್ಪಿ ಗಿಫ್ಟ್ಗೆ ಅಂಥದ್ದು ಬಹುಶಃ ಬೇಕಾದ್ರೆ ಸಾವಿರಾರು ಟೊಪ್ಪಿ ಮಾಡಿಸಿಟ್ಟಿರ್ತಾರೆ. ಯಾಕೆಂದರೆ ದಿನನಿತ್ಯ ಬರ್ತಾನೆ ಇರ್ತಾರಲ್ರಿ ಜನ ನೋಡೋಕ್ಕೆ ಅಲ್ವಾ, ಸಾವಿರಾರು ಇರುತ್ತೆ. ಈ ಕೆಲವು VIP ಮನೆಗಳಲ್ಲಿ ನೀವು ನೋಡಿದ್ರೆ ಅವ್ರು ಒಂದು ರೂಮಲ್ಲಿ ಒಂದು 100-150 200 ಶಾಲು, ಒಂದು 200 ಹಾರ ರೆಡಿ ಇಟ್ಟಿರ್ತಾರೆ. ಯಾರು ಬರ್ತಾರೋ ಗೊತ್ತಿಲ್ಲ, ಬಂದ ತಕ್ಷಣ ಒಂದು 6 ಶಾಲು ಹಾಕಿ ಸನ್ಮಾನ ಮಾಡಿ ಕಳಿಸ್ತಾರೆ. ಹಾಗೆ ರಾಜನ ಮನೆಯಲ್ಲೂ ಟೊಪ್ಪಿ ಇಟ್ಟಿರ್ತಾರೆ. ಕೊಟ್ಟರು ಇವ್ರಿಗೆ, ಕೃಷ್ಣ ಓದ್ದೆ ಫಿಗರ್ ಆಡೋಕೆ ಕೊಟ್ರಂತೆ. ಇವ್ರುಗಳಿಗೆ ಏನು ಕೊಟ್ಟರು? ಸಂಪ್ರದಾಯದಂತೆ ಸುಂದರವಾದ ಚಿತ್ರಗಳಿಂದ ನೇಲ್ಪಟ್ಟ ಬಟ್ಟೆಗಳು ಇವ್ರಿಗೆಲ್ಲ ಕೊಟ್ಟರು. ಎಂಥ ಪುಣ್ಯವಂತ ನೋಡ್ರಿ ಇವನ್ ಡೊಮಿಂಗೋಸ್ ಪಿಯಾಸ್. ಕೃಷ್ಣದೇವರಾಯರಿಂದ ಗಿಫ್ಟ್ ತಗೊಂಡಂಥ ಪುಣ್ಯವಂತ ಡೊಮಿಂಗೋಸ್ ಪಿಯಾಸ್ ಅಲ್ಲಪ್ಪ. ಇದೆಲ್ಲ ಕೊಟ್ಟ ಮೇಲೆ ಫಿಗರಾಡೋ ರಾಜನ ಭೇಟಿಯ ನಂತರ ನಮ್ಮನ್ನೆಲ್ಲ ಒಂದು ಲೀಗಿನ ದೂರದಲ್ಲಿರುವ, ಒಂದು ಲೀಗ್, ಇವನು ಒಂದು ಪ್ರಕಾರ ಒಂದು ಲೀಗ್ ಏನು ಒಂದು 15 ಕಿಲೋಮೀಟರ್ ಇರ್ಬೋದಾ? ಹೊಸಪೇಟೆ, ಇವಾಗ ಹಂಪೆ ಹೊಸಪೇಟೆ 15 ಕಿಲೋಮೀಟರ್ ಹೆಚ್ಚು ಕಡಿಮೆ. ಫಿಗರಾಡೋ ರಾಜನ ಭೇಟಿಯ ನಂತರ ನಮ್ಮನ್ನೆಲ್ಲ ಒಂದು ಲೀಗಿನ ದೂರದಲ್ಲಿರುವ ಬಿಸ್ನಗರಕ್ಕೆ ಕೊಂಡೊಯ್ದನು. ಬಿಸ್ನಗರ ಅಂದ್ರೆ ವಿಜಯನಗರ, ಇವನೇ ಬಿಸ್ನಗರ ಅಂತಾನೆ ಇವನು. ಅಲ್ಲಿ ನಮ್ಮನ್ನೆಲ್ಲ ಒಂದು ಒಳ್ಳೆಯ ಮನೆಯಲ್ಲಿ ಉಳಿಸಿದರು. ಫಿಗರಾಡೋನನ್ನು ರಾಜನ ಪರವಾಗಿ ತುಂಬಾ ಜನ ಎಲ್ಲ ಬರ್ತಾರೆ, ದಂಡನಾಯಕರು, ಸರದಾರರು, ಎಲ್ಲ ಕನ್ಸರ್ನ್ಡ್ ಆಫೀಸರ್ಸ್ ಎಲ್ಲ ಬಂದು ಇವನು ಭೇಟಿ ಮಾಡ್ತಾರೆ. ಇವನು ಯಾರಪ್ಪ ಬಿಸ್ನೆಸ್ ಮ್ಯಾನ್ ಅಲ್ವಾ, ಸೊ ಬಿಸ್ನೆಸ್ ಬಂದಿರ್ತಾರೆ, ಅವ್ರಿಗೆ ಸಂಬಂಧಪಟ್ಟವರೆಲ್ಲ ಬಂದು ಭೇಟಿ ಮಾಡ್ತಾರೆ. ರಾಜನು ನಮಗೆಲ್ಲ ಇಲ್ಲಿ ಉಳ್ಕೊಂಡಿದೀವಲ್ಲ, ನಮಗೆಲ್ಲ ಅತ್ಯುತ್ತಮವಾದಂಥ ಕುರಿಯ ಮಾಂಸ, ಪಾತ್ರೆಗಳ ತುಂಬ ಕುರಿಯ ಮಾಂಸ. ಇಷ್ಟೊಂದು ಜನ ಇದ್ವಲ್ಲಪ್ಪ ನಾವೆಲ್ಲ, ನಮಗೆಲ್ಲ ಪಾತ್ರೆಗಳ ತುಂಬೆಲ್ಲ ಕುರಿಯ ಮಾಂಸ, ಗಡಿಗೆಗಳ ತುಂಬ ಗಟ್ಟಿಯಾದ ಮೊಸರು, ಗಡಿಗೆಗಳ ತುಂಬ ಘಮಘಮಿಸುವ ಜೇನುತುಪ್ಪ ಎಲ್ಲ ಕಳಿಸ್ಕೊಟ್ಟಿರ್ತಾರೆ ಮಹಾರಾಜರು. ಕೃಷ್ಣದೇವರಾಯರು ಕುರಿ ಮಾಂಸ, ಮೊಸರು, ಜೇನುತುಪ್ಪ, ಇದು ಮೇನ್ ಐಟಮ್ಸು. ಮಿಕ್ಕಿದೆಲ್ಲ ಐಟಮ್ಸು ಕಳಿಸ್ಕೊಟ್ಟಿರ್ತಾರೆ. ಎಲ್ಲ ಮಾಡಿ ಡೈಲಿ ಮಟನ್ ಮುಟ್ಟ ಹಾಕೊಂಡು ಡೈಲಿ ಹೊಡಿತಾರೆ. ಬಿಸಿ ಬಿಸಿ ಬುಲ್ ಮಟನ್ ಬಿರಿಯಾನಿ. ಸೊ ಇದನ್ನೆಲ್ಲ ಫಿಗರಾಡೋ ಅಂದರೆ ಇವ್ರ ಬಾಸು ಎಲ್ಲರಿಗೂ ಹಂಚ್ತಾನೆ. ಇವೆಲ್ಲ ನೋಡ್ರಪ್ಪ ನಿಮ್ದೆಲ್ಲ ಹಂಚ್ತಾರೆ. ಸೊ ಇದನ್ನ ಎಲ್ಲ ತಗೊಳ್ತಾರಲ್ಲ. ಹೊಸನಗರದಿಂದ ಅಂದರೆ ಹೊಸಪೇಟೆಯಿಂದ ವಿಜಯನಗರ ಬರೋ ದಾರಿಯಲ್ಲಿ ಇಕ್ಕೆಲಗಳಲ್ಲಿ ಸಾಲಾದ ಮನೆಗಳು, ಅಂಗಡಿ ಬೀದಿಗಳು ಇದೆ. ರಾಜಬೀದಿ ವಿಪರೀತ ವಿಸ್ತಾರವಾಗಿದೆ. ಇಲ್ಲಿ ಎಲ್ಲ ಥರದ ಸಾಮಾನುಗಳನ್ನು ಮಾಡ್ತಾರೆ. ಆಯ್ತಾ. ಬೀದಿ ಉದ್ದಕ್ಕೂ ಪ್ರಯಾಣಿಕರ ನೆರಳಿಗಾಗಿ ರಾಯರು ಮರಗಳನ್ನು ನೆಲೆಸಿದ್ದಾರೆ. ಗಿಡ ಹಾಕ್ಸಿ ಎಲ್ಲ ಮರ ಆಗ್ಬಿಟ್ಟಿದೆ. ಎಲ್ಲ ತಣ್ಣಗೆ 15 ಕಿಲೋಮೀಟರ್ ತಣ್ಣಗೆ ನೀನು ನಡ್ಕೊಂಡೇ ಉಂಟು. ಆಯ್ತಾ. ಈ ದಾರಿಯಲ್ಲಿ ರಾಜರು ತುಂಬಾ ಸುಂದರವಾದ ದೇವಾಲಯವನ್ನು ಕಟ್ಟಿಸಿರುವರು. ಬಹುಶಃ ಅದು ಅನಂತಶಯನ ದೇವಾಲಯ ಇರಬೇಕು ಅಂತ ನಮ್ಮ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಆಯ್ತಾ. ರಾಜಧಾನಿ ವಿಜಯನಗರದ ಹತ್ತಿರ ದ್ವಾರ ಕಲ್ಲಿನ ಕೋಟೆಯಿಂದ, ಭದ್ರವಾದ ಕೋಟೆಯಿಂದ ಆವರಿಸಲ್ಪಟ್ಟಿದೆ. ಈ ಕೋಟೆ ಎಲ್ಲ ದ್ವಾರಗಳನ್ನ ಸುತ್ತುವರಿದಿದೆ. ಭದ್ರವಾದ ಕಲ್ಲಿನಿಂದ ಕೋಟೆಯನ್ನು ನಿರ್ಮಿಸಲಾಗಿದೆ. ರಹಸ್ಯದಾರಿಗಳನ್ನು ನಿರ್ಮಿಸಲು ಮರೆತಿಲ್ಲ. ಅರ್ಥ ಆಯ್ತಾ ನೋಡ್ರಿ. ಪ್ರತಿ ಕೋಟೆಗೂ ಪ್ರತಿ ಲೈನಲ್ಲೂ ರಹಸ್ಯ ದಾರಿಗಳು. ಈಗ ನಾವೆಲ್ಲ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲೋ ಆರೆ ಹಾಕ್ದು ನೇಗ್ಲು ಹಾಕ್ತಾ ಎಲ್ಲ ಒಳ್ಕೊಂಡೈತೆ, ನೋಡಿದ್ರೆ ಒಳ್ಳೆ ಸುರಂಗ, ಆಳೆತ್ರ ಸುರಂಗ ಆಯ್ತು, ಮುಚ್ಚಾಕ್ದು. ಇವೆಲ್ಲ ಇದೇ ರಹಸ್ಯ ದಾರಿ. ಎಲ್ಲ ಕೋಟೆ ಕೊತ್ತಲಗಳಿಗೆ ಇದ್ದಂಥ ರಹಸ್ಯ ದಾರಿ. ವಾರ್ ಟೆಕ್ನಿಕ್, ಎಮರ್ಜೆನ್ಸಿ ಎಕ್ಸಿಟ್ಗಳು ಎಲ್ಲ ಕಡೆ ಇತ್ತು. ನಾವೆಷ್ಟೇ 16 ಲಕ್ಷ ಸೈನ್ಯ ಇಟ್ಟಿದ್ರು ರಾಯರು ರಹಸ್ಯ ದಾರಿ ನಿರ್ಮಾಣ ಅಂದರೆ ವಿಜಯನಗರದ ಅರಸರು ಒಟ್ಟಾರೆ ನಿರ್ಮಾಣವನ್ನು ಮರೆತಿರಲಿಲ್ಲ. ಸಮನೆಲದ ಮೇಲೆ ಕಟ್ಟಲಾದ ಈ ಕೋಟೆಗೆ ನೀರಿನಿಂದ ತುಂಬಿದ ಕಂದಕಗಳಿವೆ. ಈಗೆಲ್ಲ ಮುಚ್ಚಾಗಿದೆ ಅಲ್ವಾ. ಸಮನೆಲದ ಮೇಲೆ ಹಂಪಿ ನೋಡಿದ್ರಲ್ಲ ನೀವು, ಪ್ಲೇನ್ ಲ್ಯಾಂಡ್, ಅದ್ರ ಮೇಲೆ ಕಟ್ಟಿರೋದು. ಸೊ ನೀರಿನಿಂದ ತುಂಬಿದ ಕಂದಕಗಳಿವೆ. ಆಯ್ತಾ. ಪ್ರತ್ಯೇಕವಾದ ರಕ್ಷಣಾ ವ್ಯವಸ್ಥೆ ಇದೆ. ಮನುಷ್ಯನ ಎದೆ ಎತ್ತರದ ಗಲ್ಲುಗಳನ್ನು ಅಲ್ಲಲ್ಲಿ ನಿಲ್ಲಿಸಲಾಗಿದೆ. ಬಿದ್ದ ಅಂದ್ರೆ ಹಂಗೆ ಕಚಕ್ ಮುಗೀತು. ಆಯ್ತಾ. ಈಟಿಯ ಕೋಣೆಯ ಮುಂದುವರೆಯಷ್ಟು ಉದ್ದದ ಚೂಪುಗಲ್ಲುಗಳಂದ್ರೆ ಹಿಂಗೆ ಮನೆ ಕಲ್ಲುಗಳಿವೆ. ಆಯ್ತಾ. ಬೆಟ್ಟದ ಸಾಲನ್ನು ಸೇರುವವರೆಗೆ ಈ ಗೋಡೆಯನ್ನು ಕಟ್ಟಲಾಗಿದೆ. ಅಂದ್ರೆ ಅನೆಗೊಂದಿ ಪರ್ವತ ಬೆಟ್ಟ ಇದೆ, ಅಲ್ಲಿಯವರೆಗೂ ಇದು ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಆಯ್ತಾ. ಈ ವಲಯದಿಂದ ದೂರವಿರುವ ನಗರದ ಮಧ್ಯೆ ಅನೇಕ ಭತ್ತದ ಗದ್ದೆಗಳು, ತೋಟಗಳು ಇವೆ. 2 ಕೆರೆಗಳಿಂದ ಇವುಗಳಿಗೆ ನೀರು ಸರಬರಾಜಾಗುತ್ತದೆ.
ಈ ನೀರು ಮೊದಲನೆಯ ಕೋಟೆಯ ವಲಯದೊಳಗೆ ಹಾದು ಹರಿಯುತ್ತದೆ. ವಸಂತ ಋತುವಿನಿಂದಾಗಿ ನೀರು ಸದಾ ತುಂಬಿರುತ್ತದೆ. ಅಲ್ಲಿ ಸುಂದರವಾದ ಕೈತೋಟಗಳು ಇವೆ. ನಾನು ನಿಮಗೆ ಈ ಮೊನ್ನೆ ಹೇಳಿದ್ನಲ್ಲ ಹೋದ ವಾರ, ಇಮ್ಮಡಿ ದೇವರಾಯನ ಮೊದಲನೇ ದೇವರಾಯ ಇದನ್ನ 15 ಮೈಲ್ ಉದ್ದದ ಕಾಲುವೆಯನ್ನು ನಿರ್ಮಾಣ ಮಾಡ್ದ ಅಂತ ನಾನು ಹೇಳಿಲ್ವೇ. ಸೊ ಆ ಕಾಲುವೆಯಲ್ಲಿ ಸದಾ ನೀರು ಹರಿಯುತ್ತೆ ಅಂತ ಈ ಡೊಮಿಂಗೋ ಪಿಯಾಸ್ ಅದಾದ 3 ವರ್ಷ ಆದ್ಮೇಲೆ ಬಂದು ನೋಡಿದ. ನೋಡಿ, ನೀರು ಮೊದಲನೆಯ ಕೋಟೆ ವಲಯದೊಳಗೆ ಹಾದು ಹರಿಯುತ್ತದೆ, ಅದನ್ನೇ ಒಂದು ಬರ್ದಿರ. ವಸಂತ ಋತುವಿನಿಂದಾಗಿ ಸದಾ ನೀರು ತುಂಬಿರುತ್ತದೆ. ಆ ಟೆಕ್ನಿಕ್ ಅವ್ರು ಮಾಡ್ಕೊಂಡು ಸದಾ ನೀರು ಒಳಗಡೆ ಹರಿತಾ ಇರಬೇಕು. ನೀರಿಲ್ಲದೆ ಮನುಷ್ಯನೇ ಇಲ್ಲ ಅಲ್ವೇ? ಆಯ್ತಾ? ರಾಜನ ಅರಮನೆಯ ಸುತ್ತ ಭದ್ರವಾದ ಕೋಟೆ ಇದೆ. ಲಿಸ್ಬನ್ ನಗರವನ್ನು ಸುತ್ತು ಹಾಕಿದ ಕೋಟೆಯಷ್ಟು ವಿಶಾಲವಾಗಿದೆ. ರಾಜನ ಅರಮನೆ ಅಂದ್ರೆ ಹಂಪಿ ಎಷ್ಟು ದೊಡ್ಡದಿತ್ತಪ್ಪ ಅಂದ್ರೆ ಅದರೊಳಗಡೆ ಒಂದು ಲಿಸ್ಬನ್ ಸಿಟಿನೇ ಇರ್ಬೋದಾಗಿತ್ತು. ಅಂದ್ರೆ ಹಂಪಿ ಈಸ್ ಮೋರ್ ದ್ಯಾನ್ ಲಿಸ್ಬನ್ ಸಿಟಿ. ಅದನ್ನೇ ಒಂದು ಬರೆಯೋದು. ರಾಜನ ಅರಮನೆಯ ಸುತ್ತ ಭದ್ರವಾದ ಕೋಟೆ ಇದೆ. ಲಿಸ್ಬನ್ ನಗರವನ್ನು ಸುತ್ತು ಹಾಕಿದ ಕೋಟೆಯಷ್ಟು ವಿಶಾಲವಾಗಿದೆ. ಇವನು ಹೊಸಪೇಟೆಯಿಂದ ರಾಜನ್ ಮೀಟ್ ಮಾಡ್ಕೊಂಡು ರಾಯರನ್ನ ಗಿಫ್ಟ್ ಎಲ್ಲ ತಗೊಂಡು ಬಂದು ವಿಜಯನಗರದಲ್ಲಿ ರೌಂಡ್ ಹೊಡಿತಾ ಇದ್ದಾನೆ ಡೊಮಿಂಗೋಸ್ ಪಿಯಾಸ್. ಅಲ್ಲಿ ಕಂಡಿದ್ದನ್ನ ನಿಮ್ಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಇನ್ನು ಮುಂದಕ್ಕೆ ಹೋದಾಗ 2ನೇ ದ್ವಾರದ ಹತ್ತಿರ 2 ದೇವಾಲಯಗಳಿವೆ. ಈ ದೇವಾಲಯದ ಮುಂದೆ ಅನೇಕರು ಕುರಿಗಳನ್ನು ಬಲಿ ಕೊಡುತ್ತಾರೆ. ಹಿಂದೂಗಳು ತಮ್ಮ ಉಪಯೋಗಕ್ಕಾಗಿ ಎಲ್ಲಿಯೂ ಕುರಿಗಳನ್ನು ಕೊಲ್ಲುವುದಿಲ್ಲ ಅಥವಾ ಮಾರುವುದಿಲ್ಲ. ಈ ಗುಡಿ ಮುಂದೆ ಮಾತ್ರ ಬಲಿ ಕೊಡ್ತಾರಂತೆ. ಆಯ್ತಾ? ಗುಡಿಯೊಳಗಿನ ದೇವರಿಗೆ ರಕ್ತದ ಬಲಿಯನ್ನಿಟ್ಟು ಪ್ರತಿ ಕುರಿಯ ತಲೆಯಲ್ಲಿ ಒಂದು ನಾಣ್ಯವನ್ನು ಬಿಟ್ಟು ಹೋಗ್ತಾರಂತೆ. ಆ ಬಲಿಯ ಮುಂದೆ ಗುಡಿ ಜೋಗಿ ಬಲಿದಾನವನ್ನು ನೋಡ್ತಾ ನಿಂತಿರ್ತಾನೆ. ಕುರಿಯ ತಲೆಯನ್ನು ಕತ್ತರಿಸಿದ ಕೂಡಲೇ ಅವನು ಕಹಳೆಯನ್ನು ಊದಿ ದೇವರು ಬಲಿ ಸ್ವೀಕರಿಸಿದ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವರು ಅದನ್ನು ಬಿಟ್ಟು ಹೋಗ್ತಾರೆ. ಆಯ್ತಾ? ಹೇಗೆ ಬಲಿ ಕೊಡ್ತಾ ಇದ್ರು ಅನ್ನೋದು ನೋಡಿ. ಬಲಿ ಕೊಡೋದಾಗ ದೇವ್ರ ಮುಂದೆ ಬಹಳ ಕಾಮನ್ ಆಗಿತ್ತು. ನಾವು ಹೇಗೆ ದೇವಿ ದೇವಸ್ಥಾನದ ಮುಂದೆ ಬಲಿಗಳು ಕೊಡ್ತೀವಿ, ಅವಾಗ ಇತ್ತದು. ಇಲ್ಲಿ ಈ ನಗರವು ಎಷ್ಟು ವಿಶಾಲವಾಗಿದೆ ಎಂದು ನಾನಿಲ್ಲಿ ವರ್ಣಿಸಲಾರೆ ಅಂತಾನೆ. ಅವನಿಗೆ ಆಗಲ್ಲ. ಡೊಮಿಂಗೋಸ್ ಪಿಯಾಸ್ ಈವನ್ ಹಿ ಈಸ್ ಔಟ್ ಆಫ್ ಹಿಸ್ ವರ್ಡ್ಸ್, ಇಸ್ ಟೋಟಲಿ ಬ್ಲ್ಯಾಂಕ್, ಸ್ಪೀಚ್ಲೆಸ್. ಈ ನಗರವು ಎಷ್ಟು ವಿಶಾಲವಾಗಿದೆ ಎಂದು ನಾನಿಲ್ಲಿ ವರ್ಣಿಸಲಾರೆ. ಯಾಕಪ್ಪ ಅಂದ್ರೆ, ಏಕೆಂದರೆ ಯಾವುದೇ ಒಂದು ಸ್ಥಳದಿಂದಲೂ ಇಡೀ ನಗರವನ್ನು ನೋಡಲು ಅಸಾಧ್ಯ. ಒಂದ್ ಕಡೆ ನಿಂತ್ಕೊಂಡು ನಾನು ಇಡೀ ನಗರ ಕಣ್ ತುಂಬಿಸ್ಕೊತೀನಿ ಅನ್ನೋ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಅಷ್ಟು ದೊಡ್ಡದು ಹಂಪಿ. ಆಮೇಲೆ ನಾನು ಒಂದು ಬೆಟ್ಟವನ್ನು ಹತ್ತಿರದ ಅಂದ್ರೆ ಅನೆಗೊಂದಿನ ಹತ್ತಿದಾನೆ, ಹತ್ತಿ ನಗರದ ಬಹುಭಾಗವನ್ನ ಕಂಡೆ. ಬೆಟ್ಟದ ಮೇಲೆ ನಿಂತ್ಕೊಂಡ್ಮೇಲೆ ಅವನು ಆಲ್ಮೋಸ್ಟ್ ಎಲ್ಲ ವಿಜಯನಗರ ಕಂಡಿದೆ ಕಣ್ಣಿಗೆ. ನಾನು ನೋಡಿದ ನಗರದ ಆ ಭಾಗವು ರೋಮಿನಷ್ಟು ವಿಶಾಲವಾಗಿತ್ತು. ಇವನು ಕಂಡಿದ್ದು ಎಷ್ಟೋ ಆನೆಗೊಂದಿ ಕಡೆಯಿಂದ, ಅದೇ ನಮ್ಮ ರೋಮ್ ಇದ್ದಂಗಿತ್ತು ಅಂತ ಅವ್ನು ಬರೀತಾನೆ ಅಂದ್ರೆ ಹಂಪಿ ಎಷ್ಟು ದೊಡ್ಡದಿತ್ತು ಲೆಕ್ಕಾಕ್ರಿ. ಈ ನಗರವು ತುಂಬಾ ಸುಂದರವಾಗಿದ್ದಿತು. ಅನೇಕ ಮರಗಳು, ಮನೆಯ ಸುತ್ತಲಿನ ತೋಟಗಳು, ಹರಿಯುವ ನೀರಿನ ತೊರೆಗಳು, ಕೆಲವೆಡೆ ಕೆರೆಗಳು ಸುಂದರವಾಗಿ ಕಂಡು ಬಂದವು. ರಾಜನ ಅರಮನೆಗೆ ಹತ್ತಿರದಲ್ಲಿ ನಾನಾ ನಮೂನೆಯ ಫಲಭರಿತ ತೋಟವಿದೆ. ಮರದ ವಸತಿಗಳ ಕೆಳಗಡೆ ಚಿಕ್ಕನೊಂದು ನದಿ ಹರಿಯುತ್ತದೆ. ಈ ಭಾಗಗಳು ಮಾವಿನ ತೋಪುಗಳಿಂದ, ನಿಂಬೆ, ಕಿತ್ತಳೆ, ಅಡಕೆ ಮರಗಳ ತೋಟಗಳಿಂದ ತುಂಬಿ ಅಡವಿಯೋ ಎಂಬಂತೆ ಕಾಣುತ್ತದೆ. ಕೃಷ್ಣದೇವರಾಯರ ಅರಮನೆ ವಿಜಯನಗರದಲ್ಲಿ ಇದ್ದಿದ್ದು ಸುತ್ತ ಹೇಗಿತ್ತು ಅಂತ ವರ್ಣನೆ ಮಾಡಿದ್ದಾನೆ. ಹೆಂಗ್ ಬೆಳೆಸ್ಕೊಂಡಿದ್ರು, ಮಾವಿನ ತೋಪು, ನಿಂಬೆ ಗಿಡ, ದ್ರಾಕ್ಷಿ ಗಿಡ, ಕಿತ್ಲೆ ಹಣ್ಣಿನ ಗಿಡ, ಅಡಕೆ ಮರ, ಅಲ್ಲಲ್ಲಿ ದ್ರಾಕ್ಷಿ ತೋಟಗಳು ಸಹ ಇವೆ. ಮೊದಲನೇ ಆವರಣದ ಹೊರಗಡೆಯವರ ನಾನಾಗಳೇ ತಿಳಿಸಿರಿ 2 ಕೆರೆಗಳಿಂದ ನಗರಕ್ಕೆ ನೀರು ಬರುತ್ತದೆ. ಎಲ್ಲ ಇಟ್ಕೊಂಡಿದ್ರು ರಾಯರು. ಅರಮನೆ ಸುತ್ತ ನಿಂಬೆ, ಕಿತ್ಲೆ, ದ್ರಾಕ್ಷಿ, ಅಡಕೆ, ತೆಂಗು, ಬಾಳೆ ಎಲ್ಲನೂ ಇತ್ತು. ಎಲ್ಲ ಆಯ್ತಾ? ಈ ನಗರದ ಜನಸಂಖ್ಯೆ ವರ್ಣಿಸಲಸದಳ, ಹೇಳಲಸದಳ. ಎಷ್ಟು ಅಂತ ನನ್ನ ಕೈಲಿ ಹೇಳಕ್ಕಾಗಲ್ಲ. ಬರೆದರೆ ನಂಬಲಸಾಧ್ಯವೆಂಬ ಭಯದಿಂದ ಬರೆಯುವುದನ್ನ ಬಿಟ್ಟಿದ್ದೇನೆ. ನಾನೇನಾರ ಅದನ್ನ ರೆಕಾರ್ಡ್ ಮಾಡ್ಬಿಟ್ರೆ ಡೊಮಿಂಗೋಸ್ ಪಿಯಾಸ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನೀವು ತಿಳ್ಕೊಬೋದೇನೋ ಅಂತ ನಾನು ಬರೀತಿಲ್ಲ ಅಂತಾನೆ ಅನ್ಬೇಕಾದ್ರೆ, ಎಷ್ಟು ಜನ ಇದ್ರು ರೀ ಬೆಂಗಳೂರಲ್ಲಿ? ಎಷ್ಟು ಜನ ಅವ್ರೆ ಅಷ್ಟು ಜನ ಇದ್ರು ಅಂತ ಲೆಕ್ಕ ಅಲ್ವೇನ್ರಿ? ಗಿಜಿ 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 ಇನ್ನೊಂದು ಹಂಪೆ. ಅವಾಗ ಎಲ್ಲೆಲ್ಲೂ ಸಂಪತ್ತು ತುಂಬಿ ತುಳುಕ್ತಾ ಇತ್ತು, ದುಡ್ಡು ಚೆಲ್ಲಾಡ್ತಾ ಇತ್ತು ಹಂಪೆನಲ್ಲಿ ಅಲ್ವಾ? ಆದರೂ ನಾನಿಷ್ಟು ಮಾತ್ರ ಹೇಳಬಲ್ಲೆ, ಯಾವುದೇ ಸೈನ್ಯವಾಗಲಿ, ಕುದುರೆ ದಳವನ್ನಾಗಲಿ, ಯಾವುದೇ ಪದಾತಿ ದಳವಾಗಲಿ, ಸೈನ್ಯವಾಗಲಿ, ಯಾವುದೇ ರಾಜನಾಗಲಿ ಈ ಜನಸಂಖ್ಯೆಗಳನ್ನು ಭೇದಿಸಲಾಗದು, ಈ ರಾಜ್ಯವನ್ನು ಸೋಲಿಸಲಾಗದು ಅಂತ ಬರೆದ್ಬಿಟ್ಟ. ಶರಾ ಬರೆದ್ಬಿಟ್ಟ.
ಇವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ, ಯಾರಿಂದನೂ ಸಾಧ್ಯವಿಲ್ಲ ವಿಜಯನಗರ ಗೆಲ್ಲೋದಕ್ಕೆ ಅಂತ ಅವನು ಬರ್ದ. ಅಷ್ಟು ವಿಶಾಲವಾದ, ಅಷ್ಟು ಶ್ರೀಮಂತಿಕೆಯಿಂದ ಕೂಡಿದ, ಅಷ್ಟು ಸೈನ್ಯದಿಂದ ಕೂಡಿದ ಅವತ್ತಿನ ಜಗತ್ತಿನ ಏಕೈಕ ನಗರ ವಿಜಯನಗರ. ಅದು ವಿಜಯನಗರ, ಅವತ್ತಿನ ಜಗತ್ತಿನ ಏಕೈಕ ನಗರ ವಿಜಯನಗರ. ಇದು ಎಲ್ಲ ತರಹದ ಸರಬರಾಜಿನಿಂದ ಕೂಡಿದ ನಗರ. ಇವನೇ ಬರೀತಾನೆ, ಎಲ್ಲ ಸಿಗುತ್ತಿಲ್ಲಿ, ಹೇರ್ಪಿಂಟ್, ಹೆಲಿಕಾಪ್ಟರ್ ಎಲ್ಲ ಸಿಗುವಂತ ಊರು ವಿಜಯನಗರ. ಅಕ್ಕಿ, ಗೋಧಿ, ದವಸ ಧಾನ್ಯಗಳು, ಜೋಳ, ಒಂದು ತೆರನಾದ ಬಾರ್ಲಿ, ಅನೇಕ ಬಗೆಯ ಬೇಳೆ, ಕುದುರೆಗೆ ಹಾಕುವ ಕಾಳು, ಎಣ್ಣೆ, ಬೀಜ ಮೊದಲಾದ ದವಸ ಧಾನ್ಯಗಳು ನಗರದ ಗೋದಾಮುಗಳಲ್ಲಿ ತುಂಬಿ ತುಳುಕುತ್ತಿವೆ. ತುಂಬಿ ತುಳುಕ್ತಾ ಇದೆ ಗೋಡೌನ್ಸ್ ಅಲ್ಲಿ, ಉಗ್ರಾಣಗಳಲ್ಲಿ ತುಂಬಿ ತುಳುಕುತ್ತಿವೆ. ಬಹಳ ಸೋವಿಯಾಗಿ ಸಿಗುತ್ತವೆ, ಪ್ರೈಸು ಅಷ್ಟಿಲ್ಲ ರೀ, ಈಸಿಯಾಗಿ ಸಿಗುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಜನ ಬದುಕೋ ರೀತಿಯಲ್ಲಿ ಕೃಷ್ಣದೇವರಾಯ ಜನನ ಸುಖವಾಗಿಟ್ಕೊಂಡಿದ್ದ, ವಿಪರೀತ ಟ್ಯಾಕ್ಸ್ ಹಾಕ್ದಲೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತಾ? ಗೋಧಿ ಸಾಮಾನ್ಯವಾಗಿ ಜನಗಳು ಉಪಯೋಗಿಸುವುದಿಲ್ಲ, ಗೊತ್ತಲ್ಲ, ನಾವು ಓನ್ಲಿ ಅಕ್ಕಿ ಪ್ರಿಯರು. ಬಾತು, ಚಿತ್ರಾನ್ನ, ಮೊಸರನ್ನ ನಮ್ಮ ಜೀವನ, ಪಲಾವು, ಬಿರಿಯಾನಿ ಎಲ್ಲ ಅಕ್ಕಿ ತಾನು ಬೇಕು ನಮಗೆ. ಕೇವಲ 3 ಜನರು ಮಾತ್ರ ಉಪಯೋಗಿಸುತ್ತಾರೆ. ಆದರೂ ನಾನು ತಿಳಿಸಿದ ಎಲ್ಲ ವಸ್ತುಗಳು ದೊರೆಯುತ್ತವೆ. ಮಾರ್ಕೆಟ್ಟಿನ ಸ್ಥಳಗಳು ಮಾಲು ತುಂಬಿದ ಅಸಂಖ್ಯ ಎತ್ತುಗಳಿಂದ ತುಂಬಿವೆ. ಎತ್ತಿನ ಗಾಡಿಗಳು ಸಂತೆಪೇಟೆಯಲ್ಲಿ ನಮ್ಮ ಲಾರಿಗಳು ನಿಂತಿರ್ತಾವಲ್ಲ, ಹಂಗೆ ನಿಂತಿರ್ತವೆ. ಅವುಗಳನ್ನು ದಾಟಿ ಹೋಗುವುದು ಅಸಾಧ್ಯ. ಕೆಲವೊಂದು ಬೀದಿಗಳಲ್ಲಿ ಇವುಗಳ ಸಂಖ್ಯೆ ಎಷ್ಟಿದೆ ಎಂದರೆ ಇವುಗಳು ಹಾದು ಹೋಗುವವರೆಗೆ ಕಾದು ನಿಲ್ಲಬೇಕು, ಇಲ್ಲದೆ ಇದ್ರೆ ಬೇರೆ ಬೀದಿ ಹಿಡ್ಕೊಂಡು ಹೋಗ್ಬೇಕು. ಅಂದ್ರೆ ಒಂದೇನೋ ಒಂದು ಸಾಮಾನು ಮಾಲ್ ತುಂಬಿದ ಗಾಡಿ, ಒಂದು ಎತ್ತಿನ ಗಾಡಿ ಬಂತು, 1-2 ಮಾಲ್, ಅದು ಹೋದ್ಮೇಲೆ ಮುಂದಕ್ಕೆ ಹೋಗೋಣ ಅನ್ನಂಕಾಗಲ್ಲ. ನೀವು 2 hours 3 hours ನಿಂತಿರ್ಬೇಕು, ಎತ್ತಿನ ಗಾಡಿ ಹೋಯ್ತಾನೇ ಇರ್ತದೆ. 100,000 ಎತ್ತಿನ ಗಾಡಿ ಹೋಗ್ತಾ ಇರುತ್ತೆ, ಮಾಲ್ ತುಂಬ್ಕೊಂಡು ಎಲ್ಲೆಲ್ಲಿಂದನೋ ಬಂದಿರೋದೆಲ್ಲ ಮಾಲ್ ತುಂಬ್ಕೊಂಡು ಆ ಗೋಡೌನ್ಗೆ ಹೋಗ್ತಾ ಇರುತ್ತೆ, ಅಂಗಡಿಗೆ ಹೋಗ್ತಾ ಇರುತ್ತೆ, ವರ್ತಕರಿಗೆ ಇದಕ್ಕೆ ಹೋಗ್ತಾ ಇರುತ್ತೆ, ಅಂಗಡಿ ಬೀದಿಗೆ ಹೋಗ್ತಾ ಇರುತ್ತೆ. ಇದನ್ನ ನೀನ್ ದಾಟ್ ಹೋಗಕ್ಕಾಗಲ್ಲ, ನೀನು ಬೇರೆ ರೂಟ್ ತಗೊಂಡು ಹೋಗ್ಬೇಕು. ನೀನು ಅಲ್ಲೇ ನಿಂತೇ ಇರ್ಬೇಕು, ನೀನ್ ದಿನವೆಲ್ಲ ಅಂತ ಬರಿತಾನೆ ಅನ್ಬೇಕಾರೆ ಇವನ್ನೆಲ್ಲ ಸಿಗಾಕೊಂಬಿಟ್ಟ ಊರೊಳಗೆ ಹೋಗಿ ಸಂತೆಪೇಟೆಯಲ್ಲಿ. ಇವನು ಈ ಡೊಮಿಂಗೋಸ್ ಕಪಿ ನಿಂತವನೇ ಏನು ಹೋಯ್ತಾನೆ ಇದೆ. ಇವ್ನು ಡೈರಿ ತಗೊಂಡು ಬರ್ದ, ಆ ಕಡೆ ಈ ಕಡೆ ನೋಡ್ದ, ಟೀ ಕಾಫಿ ಕುಡ್ದ, ಇದೇನು ಹೋಯ್ತಾ ಇಲ್ಲ ಅನ್ಬಿಟ್ಟು ಬೇರೆ ರೂಟ್ ಇಟ್ಕೊಂಡು ಹೋದ, ಅದನ್ನು ಬರ್ದ. ವಿಜಯನಗರ ಎಷ್ಟು ಶ್ರೀಮಂತವಾಗಿತ್ತು ಅಲ್ವೇನ್ರಿ? ಇಲ್ಲಿ ಕೋಳಿ ಸಾಕಾಣಿಕೆ ಕೇಂದ್ರಗಳಿವೆ. ಒಂದು ನಾಣ್ಯಕ್ಕೆ 3 ಕೋಳಿ ಕೊಡ್ತಾರಂತೆ ಫುಲ್ಲು. ಏನ್ ಗುರು, ಹೆಂಗಮ್ಮ ಈಗ ರೇಟು, ಕೋಳಿ ರೇಟು? ಊರು ಹೊರಗಡೆ ಹಂಪೆಯಿಂದ ಈಚೆ ಹೋಗ್ಬಿಟ್ರೆ ಒಂದಕ್ಕೆ 4. ಸಿಟಿ ಒಳಗೆ ರೇಟ್ ಜಾಸ್ತಿ. ಅವಾಗಲೂ ಇತ್ತು ನೋಡ್ರಿ ಇದು, ಆಗ್ಲೂ ಇತ್ತು. ಈಗ ನೋಡಿ, 1 ಮೊಳ ಹೂ ಇದೆಯಲ್ಲ, 1 ಮೊಳ ಮಲ್ಗೆ, ಏನು ಬೇಡ, 1 ಮೊಳ ಮಲ್ಗೆ, 1 ಮೊಳ ಮಲ್ಗೆ ಜಯನಗರದಲ್ಲಿ 100 ರೂಪಾಯಿ, ಬನಶಂಕರಿಲಿ 80, ಕುಮಾರಸ್ವಾಮಿ ಲೇಔಟಲ್ಲಿ 60, ನಾಗರಬಾವಿಲಿ 40, ಮಲ್ಲತಳ್ಳಿಲಿ 30, ಮಾಗಡಿ ರೋಡಲ್ಲಿ 10 ರೂಪಾಯಿ. ಹಂಗೆ ಕಣ್ರಿ ನಾವು ಯಾವ ವಿಜಯನಗರ ರೇಂಜ್ ಅಮ್ಮ. ಜಯನಗರದಲ್ಲಿ 1 ಮೊಳ 100 ರೂಪಾಯಿ, ಮಾಗಡಿ ರೋಡಿಗೆ ನಿಮ್ಗೆ 10 ರೂಪಾಯಿ ಸಿಗ್ತದೆ. ಅಂದ್ರೆ ನಾನು ಸುಮ್ಮನೆ ಮಾತಿಗೆ ಹೇಳೋದು, ಆ ರೇಂಜಿಗೆ 20 ರೂಪಾಯಿಗಂತೂ ಗ್ಯಾರಂಟಿ ಸಿಗ್ತದೆ ನಿಮ್ಗೆ. 100 ರೂಪಾಯಿಗೆ 1 ಮಾರ್ಕ್ ಕೊಟ್ಬಿಡ್ತಾರೆ ಮಾಗಡಿ ರೋಡಲ್ಲಿ. ತಗೊಂಡೋಗಪ್ಪ, ತಗೊಂಡೋಗಲ್ಲ ಮಟ್ಟಿ ಕೊಟ್ಬಿಡ್ತಾರೆ. ನಿಮ್ಗೆ ಯಾಕೆ ಬೇಕು ಸವಾಸ ನಿಮ್ದು, ಜಾಸ್ತಿ ಕೆಣಕ್ಬೇಡ ನಮ್ನ ಅಂತ. ಜಯನಗರದಲ್ಲಿ 1 ಮೊಳದ ಮೇಲೆ 1 ಮಿಲಿಮೀಟರ್ ಕೊಡಲ್ಲ ನಿಮ್ಗೆ, ಕರೆಕ್ಟಾಗಿ ಲೆಕ್ಕ ಹಾಕ್ಬಿಟ್ಟು ಕೊಡ್ತಾರೆ, ಸ್ಕೇಲ್ ಹಂಗೆ ಆಗ. ಆಯ್ತಾ? ಅಂದ್ರೆ ಇವನು ಹೆಂಗೆ ಎಷ್ಟು ಚೆನ್ನಾಗಿ ಬರೀತಾನೆ ಅಂತಂದ್ರೆ, ನಾನು ಹೇಳೋದು, ಕೆಲವು ಕಡೆ ಸಜೀವ ಕುರಿಗಳನ್ನು ಮಾರುತ್ತಾರೆ, ಅದು ಇತ್ತು ಆಗ. ಸೇಮ್, ಬರೀ ನಾಟ್ ಓನ್ಲಿ ಮಟನ್, ಸಜೀವ ಕುರಿಗಳನ್ನು ಮಾರುತ್ತಾರೆ. ಆಯ್ತಾ? ಊರ ಹೊರವಲಯದಲ್ಲಿ ಸುಂದರವಾದ ದೇವಾಲಯಗಳಿವೆ. ಒಂದಕ್ಕೆ ವಿಠಲ್ ದೇವಸ್ಥಾನ, ಅದನ್ನೇನೋ ಬರೆದ್ಬಿಟ್ಟವನೆ, ವಿಜಯ ವಿಠಲ್ ದೇವಸ್ಥಾನ, ಇವನು ವಿಠಲ ದೇವಸ್ಥಾನ ಅಂತ ಹೇಳ್ತಾನೆ. ಆದ್ರೆ ಇನ್ನೊಂದು ಏನ್ ಹೇಳ್ತಾನೆ ಅಂತಂದ್ರೆ, ನೋಡ್ರಿ, ಇದನ್ನ ಯಾವ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಅದನ್ನ ಹೇಳ್ತೀನಿ. ಅದ್ ಯಾವ ದೇವರು ಅಂತ ಈಗ ನೀವೇ ಹೇಳ್ಬೇಕೆ, ನಿಮ್ಗೊಂದು ಕ್ವಿಜ್. ಇನ್ನೊಂದು ದೇವಸ್ಥಾನದ ದ್ವಾರದ ಎದುರಿನಲ್ಲಿ 4 ಪ್ರಮುಖ ಕಂಬಗಳಿವೆ. ಅವುಗಳಲ್ಲಿ 2 ಚಿನ್ನದ ಲೇಪನಗಳು, ಚಿನ್ನದ ಕಂಬ. ಆಯ್ತಾ? ಮಿಕ್ಕೆರಡು ತಾಮ್ರದವು. ಬಹುದಿನಗಳಿಂದ ಅಲ್ಲಿವೆ. ಚಿನ್ನದ ಹೊಳಪು ಲಕಲಕನೆ ಹೊಳೆಯುತ್ತಿದೆ. ಆಯ್ತಾ? ದ್ವಾರದ ಹತ್ತಿರುವುದನ್ನು ಚಿನ್ನದ ಕಂಬಗಳನ್ನು ಕೃಷ್ಣದೇವರಾಯರು ಮಾಡಿಸ್ಕೊಟ್ಟಿದ್ದಾರೆ.
ಆಯ್ತಾ. ದೇವಾಲಯದ ಹೊರಭಾಗ ಮಾಡಿನವರಿಗೆ ಬಂಗಾರದ ತಗಡಿನಿಂದ ಮುಚ್ಚಲ್ಪಟ್ಟಿದೆ. ನೋಡ್ರಿ, ದೇವಾಲಯವು ಹೊರಭಾಗದವರೆಗೆ ಬಂಗಾರದ ತಗಡಿನಿಂದ ಮುಚ್ಚಲ್ಪಟ್ಟಿದೆ. ಮಾಡು ಅಂದ್ರೆ ರೂಫು ಅಂದ್ರೆ ಸೀಲಿಂಗು. ನಾವು ಈಗ POP ಸೀಲಿಂಗ್ ಹಾಕಲ್ವಾ, ಅವಾಗ ಬಂಗಾರದ ಸೀಲಿಂಗ್ ಮಾಡಿಸಿದ್ರು ರೀ ಕೃಷ್ಣದೇವರಾಯರು ಹೊರಗಡೆವರೆಗೆ. ಆಯ್ತಾ. ಕೆಲವೆಡೆ ನಿಲ್ಲಿಸಿದ ಬಂಗಾರದ ಹುಲಿಗಳು ಸಜೀವವಾಗಿ ತೋರುತ್ತವೆ. ಇವನ್ ದಿಗ್ಭ್ರಮೆ ಆಗ್ಬಿಡೈತಿ ಡೊಮಿಂಗಸ್ ಪಿಯಾಸ್ಕಿ ದೇವಸ್ಥಾನಕ್ಕೆ ಹೋಗಿ. ಎಲ್ಲ ಸೀಲಿಂಗು ಬಂಗಾರ, ಹುಲಿನೂ ಬಂಗಾರ, ಕಂಬನೂ ಬಂಗಾರ. ಗರ್ಭಗುಡಿಯ ಒಳಗೆ ಹೋದೊಡನೆ ಒಂದು ಕಂಬದಿಂದ ಮತ್ತೊಂದು ಕಂಬ ನಡುವೆ ಅಸಂಖ್ಯಾತ ರಂಧ್ರಗಳು ಕಂಡು ಬರುತ್ತವೆ. ಒಂದು ಕಂಬದಿಂದ ಇನ್ನೂ ಒಂದರೊಳಗೆ ಅಸಂಖ್ಯಾತ ರಂಧ್ರಗಳ ಗೋಡೆಗಳು ಕಂಡು ಬರುತ್ತವೆ. ರಾತ್ರಿಯ ಸಮಯದಲ್ಲಿ ಎಣ್ಣೆಯ ದೀಪಗಳನ್ನು ಉರಿಸುತ್ತಾರೆ. ಇಡೀ ರಾತ್ರಿಯ ದೇವಸ್ಥಾನದಲ್ಲಿ 3,500 to 4,000 ದೀಪಗಳು ಉರಿಯುತ್ತವೆ. ನೋಡ್ರಿ, 3,500 to 4,000 ದೀಪಗಳಿವೆ ಎಂದು ಹೇಳಿದರು. ಕೇಳಿದ ಇವನ್ನೆಲ್ಲ ದೀಪಗಳು ನೋಟು ಎಷ್ಟಿದೆಯಪ್ಪ ಅಂತ ಅವನು ಒಂದು 2,500, 3,000, 4,000 ಅಂತ ಬರ್ಕೊಂಡೆ. 4,000 ದೀಪ. ಆಯ್ತಾ. ಇದಕ್ಕೆ 2 ಬಾಗಿಲುಗಳಿವೆ. ಮೇಲುಗಡೆ ನಮ್ಮ ಚರ್ಚಿನಂತೆ ಕಂಡು ಬರುತ್ತದೆ. ಒಂದು ಗೋಪುರ ನೋಡ್ಬಿಟ್ಟು, ದೊಡ್ಡ ಗೋಪುರ ನೋಡೋ ನಮ್ಮ ಚರ್ಚ್ ತರ ಅಂತ ಬರೆದ್ಬಿಟ್ಟ ಅವನು. ಒಳಗಡೆ ಇವನೇನ್ ಬರಿತಾನೆ ಅಂತಂದ್ರೆ, ಗರ್ಭಗುಡಿಯು ಕತ್ತಲಿನಿಂದ ತುಂಬಿದೆ, ಅಲ್ಲಿ ಗಾಳಿ ಬೆಳಕುಗಳಿಗೆ ಅವಕಾಶವಿಲ್ಲ, ಸದಾ ದೀಪವನ್ನು ಹಚ್ಚಿರುತ್ತಾರೆ, ಹತ್ತಿರ ಕಾವಲಿನವರು ಮಾತ್ರ ಇರುತ್ತಾರೆ, ಪೂಜೆ ಮಾಡುವ ಬ್ರಾಹ್ಮಣರನ್ನು ಮಾತ್ರ ಒಳಗಡೆ ಬಿಡ್ತಾರೆ. ಇಲ್ಲಿ ನೋಡಿ, ಇಷ್ಟೆಲ್ಲ ನಾ ಪಾಸಿಟಿವ್ ಆಗಿ ಹೇಳಿದೆ. ವಿಜಯನಗರದ ಬಗ್ಗೆ ಒಂದು ನೆಗೆಟಿವ್ ಥಿಂಗ್ ಹೇಳ್ತೀನಿ. ಗರ್ಭಗುಡಿಯೊಳಗೆ ಯಾರಿಗೂ ಪ್ರವೇಶವಿಲ್ಲ, ಪೂಜೆ ಮಾಡುವ ಬ್ರಾಹ್ಮಣರನ್ನು ಮಾತ್ರ ಒಳಗೆ ಬಿಡುತ್ತಾರೆ. ಅಲ್ಲಿ ಹತ್ತಿರದಲ್ಲಿ ಕಾವಲಿನವರು ಇರ್ತಾರೆ. ನಾನು ಕಾವಲಿನ ಒಳಗೆ ಸ್ವಲ್ಪ ದುಡ್ಡು ಕೊಟ್ಟೆ, ನನ್ನನ್ನು ಒಳಗಡೆಗೆ ಬಿಟ್ಟ. ನೋಡ್ರಿ, ನಾನು ಕಾವಲಿನವನಿಗೆ ದುಡ್ಡನ್ನು ಏನನ್ನೋ ಸ್ವಲ್ಪ ಕೊಟ್ಟಿದ್ದರಿಂದ ನನ್ನನ್ನು ಒಳಗಡೆಗೆ ಬಿಟ್ಟನು. ಈ ಒಂದು ಬಾಗಿಲಿನಿಂದ ಗರ್ಭಗುಡಿಯ ಒಳಗೆ ಅನೇಕ ದೇವರ ವಿಗ್ರಹಗಳಿವೆ. ಎಲ್ಲೆಲ್ಲೋ ಇಲ್ಲಿ ಅಲ್ಲ ಸಣ್ಣ ಪುಟ್ಟ ಏನೇನೋ ವಿಗ್ರಹಗಳಿವೆ. ನಾನು ದೇವರು ಅನ್ಕೊಂಬಿಟ್ಟ. ಅದೇನು ಇವನೇನ್ ಹೇಳ್ತಾನೆ, ಮುಖ್ಯವಾದ ದೇವರು ಒಂದು ಗುಂಡಗಿನ ಕಲ್ಲು. ನಾನು ಒಳಗ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ಅಂತಾನೆ. ಇವ್ರು ದೇವರು ಅನ್ಕೊಂಡು ಇವನು ದುಡ್ಡು ಕೊಟ್ಬಿಟ್ಟು ಒಳಗೋಗಿ ನೋಡ್ತಾನೆ, ಗುಂಡಗಿನ ಕಲ್ಲು. ಈ ದೇವರ ಬಗ್ಗೆ ತುಂಬಾ ಭಕ್ತಿ ಇದೆ. ಆಯ್ತಾ. ಯಾರಪ್ಪ? ಯಾರ್ರೀ? ಪಂಪಾ ವಿರೂಪಾಕ್ಷ. ಈ ಡೊಮಿಂಗೋಸ್ ಪಿಯಾಸ್ ಅನ್ನೋ ಕಪಿ ಪಂಪಾ ವಿರೂಪಾಕ್ಷನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ರೇಂಜಿಗೆ ವರ್ಣನೆ. ಒಳಗಡೆ ದುಡ್ಡು ಕೊಟ್ಬಿಟ್ಟು ಗರ್ಭಗುಡಿವರೆಗೆ ಎಂಟ್ರಿ ತಗೊಂಡ್ಬಿಟ್ಟಿವನು. ದುಂಡಗಿನ ಕಲ್ಲು ಅನ್ನೋದೇನ್ರಿ ಇವನು? ವಿರೂಪಾಕ್ಷನ್ಗೆ 2 ಕೈ ಇದೀರ, ಒಂದು ಕೊಟ್ಟಿರೋನ್ ಕಪಾಲಕ್ಕೆ. ಏಯ್ ವಿರೂಪಾಕ್ಷ ಕಣೆ ನನ್ನ ಹೆಸರು, ಗುಂಡಗಿನ ಕಲ್ಲು ಅಂತೀಯಲ್ಲ ನೀನು ಅಂತ. ಏನ್ ಮಾಡೋದು, ವಿರೂಪಾಕ್ಷನ್ಗೆ ಇರೋದು ಹೆಂಗೆ? ನೀವು ನೆಕ್ಸ್ಟ್ ಟೈಮ್ ಹಂಪಿಗೆ ಹೋದಾಗ ವಿರೂಪಾಕ್ಷನ, ಸ್ವಾಮಿ ಆ ಡೊಮಿಂಗೋಸ್ ಪಿಯಾಸ್ ಬಂದಿದ್ನಲ್ಲ, ನೀನು ಹಂಗೆ ಕಳಿಸಿದ್ಯಲ್ಲ ಸ್ವಾಮಿ ನೀನು ಅಂತ ನೀವು ಕೇಳ್ಬೇಕು ಈಗ. ಅಲ್ಲನ್ರಿ, ನೋಡಿ ಎಷ್ಟು ಚೆನ್ನಾಗಿದೆ. ಮುಖ್ಯ ದೇವರು ಒಂದು ದುಂಡಗಿನ ಕಲ್ಲು. ಆಯ್ತಾ. ಈಗ ಇನ್ನೊಂದು ದೇವರು ಎಕ್ಸ್ಪ್ಲೈನ್ ಮಾಡ್ತಾನೆ, ಅದನ್ನ ಈಗ ನೀವು ಹೇಳ್ಬೇಕೀಗ. ನಾನಾಗಲೇ ಹೇಳಿದ ವರಾಂಡದ ಹತ್ತಿರ 6 ಕೈಗಳ ಶಿಲೆಯ ಮೂರ್ತಿ ಇದೆ. ಒಂದು ಕೈಯಲ್ಲಿ ಏನೋ ಇದೆ ಬರೆದ್ಬಿಟ್ರೆ, ಇನ್ನೊಂದು ಕೈಯಲ್ಲಿ ಖಡ್ಗವಿದೆ, ಮತ್ತೊಂದು ಕೈಯಲ್ಲಿ ಒಂದು ಚಿಹ್ನೆ ಇದೆ, ಕಾಲ ಕೆಳಗಡೆ ಒಂದು ದೊಡ್ಡ ಕೋಣ, ಅದನ್ನು ತಿನ್ನುತ್ತಿರುವ ಒಂದು ಹುಲಿ. ಮಹಿಷಾಸುರ ಮರ್ದಿನಿ ನೋಡ್ಬಿಟ್ಟ ಈಚೆ, ನೋಡ್ಬಿಟ್ಟು ಬರ್ದ ಇವನು, ಒಂದು ಕಾಡು ಕೋಣ, ಅದನ್ನ ಸಿಂಹ ತಿಂತಾ ಇದೆ, ಇವಳಿಗೆ 6 ಕೈ ಇದೆ ಅಂತ. ಇವನು ಯಾವನ್ರಿ ಇವನು ರೀ? ನೋಡ್ರಿ, ಇವನೇನ್ ಮಾಡ್ತಾನೆ, ಇದೆಲ್ಲ ಇವನು ಯಾವ ಟೈಮಲ್ಲಿ ಬಂದಿದ್ದ ಅಂತ ಹೇಳ್ದೆ ಹೇಳಿ ನಾನು? ದಸರಾ ಟೈಮಲ್ಲಿ ಬಂದಿದ್ದ. ಎಲ್ಲ ಕಡೆ ನಿಗಿ ಜನ ಎಲ್ಲ ಕಡೆ ಆಡಂಬರ, ವೈಡೂರ್ಯ, ವಜ್ರ, ಸಂಭ್ರಮ ಅಲ್ವೇನ್ರಿ? ಎಲ್ಲ ನೋಡಿ ಬೆಕ್ಕಸ ಬೆರಗಾಗ್ಬಿಟ್ಟ ಇವರು. ಇಲ್ಲಿ ಈಗ ನೋಡಿ, ಇಲ್ಲೀಗ ನೋಡಿ ಇವನೇನ್ ಹೇಳ್ತಾನೆ, ಎಲ್ಲ ಗುಡಿಗಳು ಬೇರೆ ಗುಡಿಗಳು ಈಗ ವರ್ಣಿಸಿದ ರೀತಿ ಅಂತಿವೆ, ಈ ಗುಡಿ ತುಂಬಾ ಪ್ರಮುಖವು, ತುಂಬಾ ಹಳೆಯದು ಆಗಿದೆ. ಪಂಪಾ ವಿರೂಪಾಕ್ಷ ವಿಜಯನಗರ ಕಾಲದ್ದಲ್ಲ ರೀ, ಹೊಯ್ಸಳರ ಅವನು ಕಾಲಾತೀತ. ನಾವು ಹೇಗೆ ಕಾಶಿ ವಿಶ್ವನಾಥನ ಕಾಲಾತೀತ, ಅವನಿಗೆ ಆದಿಯೂ ಅಂತ್ಯವೂ ಇಲ್ಲದವನು ಕಾಶಿ ವಿಶ್ವನಾಥ ಅಂತೀವಲ್ಲ, ಪಂಪಾ ವಿರೂಪಾಕ್ಷನು ಅಷ್ಟೇ ಪುರಾತನವನು, ಅಷ್ಟೇ ಶಕ್ತಿಯುಳ್ಳವನು ವಿರೂಪಾಕ್ಷ. ಸೊ ಹಂಗಾಗಿ ಇದನ್ನ ತುಂಬಾ ಅವನೇನ್ ಹೇಳ್ತಾನೆ, ತುಂಬಾ ಪ್ರಮುಖವೂ ತುಂಬಾ ಹಳೆಯದೂ ಆಗಿವೆ.
ಈ ಬ್ರಾಹ್ಮಣರು ಈ ತೋಟಗಳಲ್ಲಿ, ಎಲ್ಲಿ ತೋಟಗಳು ಫಲಭರಿತ ವೃಕ್ಷಗಳು ಎಲ್ಲ ಇವೆ, ಬ್ರಾಹ್ಮಣರು ತಮಗೆ ಬೇಕಾದಂಥ ತರಕಾರಿನೆಲ್ಲ ಬೆಳ್ಕೋತಾರೆ. ಹಬ್ಬಗಳ ಕಾಲದಲ್ಲಿ ಗಾಲಿಯ ಮೇಲೆ ಉರುಳುವ ಬಂಡಿಯನ್ನ, ಏನ್ ಹೇಳಿ, ತೇರು, ಜಾತ್ರೆಯನ್ನು ನೋಡ್ದೆ ಈ ಪುಣ್ಯಾತ್ಮ ಎಳಿತಾರೆ. ಇದರೊಟ್ಟಿಗೆ ನರ್ತಿಸುವ ಹೆಂಗಸರು ಹೋಗ್ತಾರೆ. ನಾನಿರೋವಾಗ ಯಾವುದು ತೇರಾಗ್ಲಿಲ್ಲ. ಯಾಕೆ ಅಂತಂದ್ರೆ ಮುಂದೆ ಹಬ್ಬ ಬರುತ್ತೆ ಆಗುತ್ತೆ ಅಂದ್ರು ಅಂತ. ಇನ್ನು ದಸರಾ ಶುರು ಆಗಿಲ್ಲ, ಮುಂಚೆನೆ ಬಂದ್ಬಿಟ್ಟಿದೆ ಇದು. ಈ ಪೋರ್ಚುಗೀಸು ಬಂದ್ಬಿಟ್ಟು ನಾನಿರುವಾಗ ಏನು ಆಗ್ಲಿಲ್ವಲ್ಲ, ಈ ತೇರಲ್ಲೇನೋ ನೋಡ್ಬಿಟ್ಟಿದ್ದಾನೆ, ಈ ತೇರ್ನ ಇದು ಯಾವಾಗ ಎಳಿತೀರಾ ಅಂದ್ರೆ, ಈಗಿಲ್ಲ ಹೋಗ ಯಾರ್ಬಿಟ್ಟೆಲ್ಲ ಓಡಿಸ್ಬಿಟ್ಟವ್ರು ನಮ್ಮ ಹಳ್ಳಿ ಜನ. ಈಗ ನೋಡಿ, ಬಹಳ ಇಂಪಾರ್ಟೆಂಟು, ಇವರು ನಾವು ಆಚರಿಸಿದಂತೆ ಕೆಲವು ಹಬ್ಬಗಳನ್ನು ಆಚರಿಸ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಒಂದು ಹಬ್ಬ ಇದೆ. ಆ ಹಬ್ಬದಲ್ಲಿ ಇವರು ಉಪವಾಸವಿರುತ್ತಾರೆ. 9 ದಿನ ಉಪವಾಸವಿರುತ್ತಾರೆ. ಮಧ್ಯರಾತ್ರಿಯ ಅರ್ಧರಾತ್ರಿಯ ಸಮಯದಲ್ಲಿ ಮಾತ್ರ ಊಟ ಮಾಡ್ತಾರೆ. ಕೃಷ್ಣದೇವರಾಯರು ಸಹ ತಾವು ಇದ್ದಷ್ಟು ದಿನ ದಸರಾದಲ್ಲಿ 9 ದಿನಗಳ ಕಾಲ ಅಖಂಡ ಉಪವಾಸ, ಮಧ್ಯರಾತ್ರಿ 12 ಗಂಟೆಯಲ್ಲಿ ಮಾತ್ರ ಊಟ ಮಾಡ್ತಾ ಇದ್ರು. ನೀವು ದಸರಾದಲ್ಲಿ ಉಪವಾಸ ಇರೋ ಜನ ಮಧ್ಯರಾತ್ರಿ ಎದ್ದು ಊಟ ಮಾಡಿ. 9 ದಿನ ನಾನು ಉಪವಾಸ ಇರ್ತೀನಿ ಅಂತ ಡವ್ ಮಾಡಬೇಡಿ. ಈ ಕೃಷ್ಣದೇವರಾಯರೇ ಮಧ್ಯರಾತ್ರಿ ಉಪವಾಸದಲ್ಲಿ ಊಟ ಮಾಡ್ತಾ ಇದ್ರು, ನಿಮ್ದೇನು ಅಲ್ವಾ? ಸೊ ಶಾಸ್ತ್ರನೇ ಹಿಂಗಿರ್ಬೇಕು, ನನಗೂ ಗೊತ್ತಿಲ್ಲ, ಆಯ್ತಾ? ಇದು ರಾಜ್ಯದ ರಾಜಧಾನಿ ಆಗಿದ್ದರಿಂದ ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ರಾಜನು ಸಹ ಇಲ್ಲಿ ಬಂದು ಹಬ್ಬವನ್ನು ಆಚರಿಸುತ್ತಾನೆ. ಈ ಹಬ್ಬದ ಸಲುವಾಗಿ ಎಲ್ಲ ನರ್ತಕಿಯರು, ಸಾಮಂತರು, ದಂಡನಾಯಕರು, ಸರದಾರರು, ಅವರ ಪರಿವಾರದವರು ಎಲ್ಲರೂ ಬಂದ್ಬಿಡ್ತಾರೆ. ಈ ಹಬ್ಬಕ್ಕಾಗಿ ರಾಜನ ಆಜ್ಞೆಯ ಮೇರೆಗೆ ಯುದ್ಧಕ್ಕೆ ಹೋದ ದಂಡನಾಯಕರು, ಸಾಮ್ರಾಜ್ಯದ ತುತ್ತುತುರಿಯಲ್ಲಿರುವರು ಎಲ್ರೂ. ಅಂದ್ರೆ ನೋಡ್ರಿ, ಆನ್ ಅಫಿಷಿಯಲ್ ಡ್ಯೂಟಿ ಬೆಂಗಳೂರಲ್ಲಿ ಹಬ್ಬ ನಡೀತಾ ಇದೆ, ನೀನ್ ಬೀದರಲ್ಲಿ ಆಫೀಸ್ ಐತೆ, ಮುಚ್ಬಿಟ್ಟು ಬಾ, ಇಲ್ಲಿ ಆಫೀಸ್ ಕ್ಲೋಸ್, ಇಲ್ಲಿ ಬರ್ಬೇಕು. ಎಲ್ಲರೂ ಬಂದ್ಬಿಡ್ತಾರೆ ವಿಜಯನಗರಕ್ಕೆ, ಬಂದೆಲ್ಲ ಸೆಟ್ಲು. ದಸರಾ ಅಂದ್ರೆ ಎಲ್ಲ ಬಂದ್ಬಿಡ್ತಾರಲ್ಲ, ಎಲ್ಲಾರು ಬಂದ್ಬಿಡ್ತಾರೆ. ಎಲ್ಲಿ ಯಾರು ಬರಲ್ಲ, ಒರಿಸ್ಸಾ ಮತ್ತು ಆದಿಲ್ ಶಾಹಿಗಳ ರಾಜ್ಯದ ಗಡಿಯಲ್ಲಿರುವ ಸರದಾರರು ಮಾತ್ರ ಬರುವುದಿಲ್ಲ. ಅಂಡರ್ಲೈನ್ ಮಾಡ್ತೇನೆ ನೀವು. ಯಾಕೆಂದ್ರೆ ಅದು ಯಾವಾಗಲೂ ವಾರ್ ಥ್ರೆಟ್ ಇರುತ್ತಲ್ಲಿ. ಯಾವಾಗಲೂ ಇವ್ರು ಹೇಳಕ್ಕಾಗಲ್ವಲ್ಲಪ್ಪ, ಇವರು ಆದಿಲ್ ಶಾಹಿಗಳು ಯಾವ ಟೈಮಲ್ಲಾರು ಒಳಗೆ ನುಗ್ಬಿಡ್ತಾರೆ ಇವರು. ಅದಕ್ಕೆ ಅಲ್ಲಿ ಮಾತ್ರ ಕಂಪ್ಲೀಟ್ಲಿ ಸೆಕ್ಯೂರ್ಡ್. ಒರಿಸ್ಸಾ ಕಂಪ್ಲೀಟ್ಲಿ ಸೆಕ್ಯೂರ್ಡ್. ಈ ಕಡೆ ಡೌನ್ ದಿ ಸೌತ್, ಡೌನ್ ಸೌತ್ ಎಲ್ಲ ಬಂದ್ಬಿಡ್ತಾರೆ. ಮೈಸೂರು ಕಡೆಯಿಂದ, ಶ್ರೀರಂಗಪಟ್ಟಣ, ಚಾಮರಾಜನಗರ, ಕೊಳ್ಳೇಗಾಲ, ಎಲ್ಲ ಕಡೆಯಿಂದನೂ ಬಂದ್ಬಿಡ್ತಾರೆ. ಎಲ್ಲ ಬಂದು ಅಲ್ಲಿಗೆ ಬಂದ್ಬಿಡ್ತಾರೆ, ಆಯ್ತಾ? ಈ ಹಬ್ಬ ರಾಜನ ಅರಮನೆಯಲ್ಲಿ ಪ್ರಾರಂಭವಾಗಿ 9 ದಿನಗಳ ಕಾಲ ನಡೆಯುತ್ತದೆ. 9 ದಿನ ನಡೀತಾರೆ, ಆಯ್ತಾ? ಎಲ್ಲಿ ನಡೆಯುತ್ತೆ? ಇವನು ಏನ್ ಹೇಳ್ತಾನೆ ಅಂದ್ರೆ, ಈ ಬಯಲಿನ ಉತ್ತರ ಭಾಗಕ್ಕೆ ಒಂದು ಭವ್ಯವಾದ ಭವನವಿದೆ. ಈ ಭವನವು ಆನೆಯಂತೆ ಬೇರೆ ಬೇರೆ ಗೊಂಬೆಗಳಂತೆ ಕೆತ್ತಿದ ಕಂಬಗಳ ಮೇಲೆ ಆಧರಿಸಿ ನಿಂತಿದೆ. ಆ ಭವನ ಕಟ್ಟಿರೋದು, ಆಯ್ತಾ? ಈ ಭವನವನ್ನು ಮೇಲು ಭಾಗಕ್ಕೆ ಹೋಗಲು ಮೆಟ್ಟಿಲುಗಳಿವೆ. ಇಮ್ಯಾಜಿನ್ ಮಾಡಿ, ಈಗ ನೀವು ಹೇಳ್ಬೇಕೀಗ. ಇಂಥ ಕೆಳಗಡೆ ಸುಂದರವಾದ ಕಲ್ಲುಗಳಿಂದ ಜೋಡಿಸಿದ ಮಾಡಿದೆ. ಇಲ್ಲಿ ನಿಂತು ಹಬ್ಬವನ್ನ ನೋಡುತ್ತಾರೆ ರಾಯರು. ಇದನ್ನು ಗೆಲುವಿನ ಮನೆ, ಹೌಸ್ ಆಫ್ ವಿಕ್ಟರಿ ಅಂತ ಕರೀತಾರೆ. ಈ ಹೌಸ್ ಆಫ್ ವಿಕ್ಟರಿ ಯಾವಾಗ ನಿರ್ಮಾಣ ಮಾಡಿದ್ರು ಕೃಷ್ಣದೇವರಾಯರು ಅಂತಂದ್ರೆ, ಒರಿಸ್ಸಾವನ್ನ ಗೆದ್ದು ಅವಳ ಮಗಳನ್ನ ಮದುವೆಯಾಗಿ ಬಂದ್ರಲ್ಲ, ಅದರ ನೆನಪಿಗೆ ಕಟ್ಟಿದಂತ ಗೆಲುವಿನ ಅರಮನೆ. ಯಾವುದಿದು? ಅದೇ ಮಹಾನವಮಿ ದಿಬ್ಬ. ಇವತ್ತು ನಾವು ದಸರಾ ನೋಡಲ್ವರ, ಮಹಾರಾಜ ಅಂತೆಲ್ಲ ತೋರಿಸಲ್ವ ನಮಗೆ, ಅದೇ ಅದ್ರ ಮೇಲೆ ಅಂತಸ್ತಿನ ಅರಮನೆ ಇತ್ತು. ಅದನ್ನ ಇವನು ವಿಕ್ಟ್ರಿಗಾಗಿ ಕಟ್ಟಿಸಿದ್ದ, ಆಯ್ತಾ? ಎಂತ ಚೆನ್ನಾಗಿದೆ ನೋಡ್ರಿ. ಅಲ್ಲಿ ಇವರು ಹೋಗ್ತಾರೆ. ಇವರು ಯಾರು? ಇಲ್ಲಿಯೇ ರಾಜಕುಮಾರರು, ರಾಜರಿಗೆ ಬೇಕಾದವರು, ಆತರ ನಪುಂಸಕರು ಎಲ್ಲ ಕೂತಿದ್ದರು. ಮೇಲುಗಡೆ ವೇದಿಕೆ ಮೇಲೆ ರಾಜರು ಕುಳಿತಿದ್ದವು. ಅವನ ಹತ್ತಿರದಲ್ಲೇ ನಮ್ಮ ಮುಖ್ಯಸ್ಥನಾದ ಕ್ರಿಸ್ಟಾವೋ ಡಿ ಫಿಗರಾಡೋ ಕುಳಿತಿದ್ದನು. ರಾಜನ ಆಜ್ಞೆಯ ಮೇರೆಗೆ ಫಿಗರಾಡೋವಿನ ಹಿಂದೆ ಕುಳಿತ ಹೋದ ನಾವೆಲ್ಲರೂ ಹಬ್ಬವನ್ನು ನೋಡಲು ಅನುಕೂಲವಾಗುವಂತೆ ವೇದಿಕೆಯ ಮೇಲೆ ಹತ್ತಿ ಕುಳಿತಿದ್ದೆವು. ಇಲ್ಲಿ ಅರಮನೆಯ ಸುತ್ತಲಿರುವ ಬೀದಿಗಳ ಬಗ್ಗೆ ನಾನು ವರ್ಣಿಸದೇ ಇರಲಾರೆ. ನಾನಾಗಲೇ ಹೇಳಿದಂತೆ ಕೇವಲ ರಾಣಿಯರು, ರಾಜನ ಅಂತಃಪುರ ಸ್ತ್ರೀಯರು, ಅವರ ಪರಿಚಾರಿಕೆಗಳೇ ಸುಮಾರು 12,000 ಜನ ಇರುವರು. ತಮ್ಮ ತಮ್ಮ ಅರಮನೆಗಳಿಗೆ ಹೋಗಲು ಅವರಿಗೆ ಸಪರೇಟ್ ಆದ ಬೀದಿಗಳಿವೆ, ಬೇರೆ ಬೇರೆ ಬೀದಿಗಳಿವೆ. ಈ ಮನೆಗಳಿಗೂ ಗೆಲುವ ಮನೆಗೂ ನಡುವಿನ ದ್ವಾರವೂ ಇದೆ. ಒಳಗಡೆ 34 ಬೀದಿಗಳಿವೆ. ಇವನು ವೇದಿಕೆ ಹತ್ತು ಕೂತ್ಬಿಟ್ಟ ಈ ಡೊಮಿಂಗೋ ಪಿಯಾಸ್ ಹಬ್ಬ ಮಾಡೋ ದಿನಕ್ಕೆ.
ಮಹಾರಾಜರು ಕೂತಿದ್ದಾರೆ, ಕೃಷ್ಣದೇವರಾಯರು ಕೃಷ್ಣ ಡಿ ಫಿಗರಾಡು ಅವನೊಬ್ಬ ನಿಂತಿದ್ದಾನೆ. ಇವರೆಲ್ಲ ಅವನಿಂದ ಕೂತ್ಕೊಂಡೆಲ್ಲ ಆಯ್ಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ಎಲ್ಲಿ ಪ್ರೊಸೆಷನ್ ಕಾಣುತ್ತೆ, ದಸರಾ ಪ್ರೊಸೆಷನ್ ಈಗ ನಾವು ಜನತಾ ಬಜಾರ್ ಮೇಲೆ ಬಾಟಾ ಶೂ ಅಂಗಡಿ ಮುಂದೆ ಮೆಡಿಕಲ್ ಕಾಲೇಜ್ ಸರ್ಕಲ್ ಅಂತೆಲ್ಲ ಕೂತ್ಕೊಳ್ಳಲ್ವಾ, ಆ ರೀತಿಯಾಗಿ ಇವನು ಕೂತ್ಕೊಂಬಿಟ್ಟ, ಒಳ್ಳೆ ಶಿಸ್ತಾಗಿ ಕೂತ್ಕೊಂಬಿಟ್ಟ. ನೋಡ್ತಾ ಇದ್ದ ಎಲ್ಲಾರನು. ಬೀದಿ ಲೆಕ್ಕ ಆಗ್ದ 34 ಬೀದಿ, ಎಲ್ಲ ರಾಣಿಯರು ಅವರ ಪರಿಚಾರಕಿಯರು ಎಲ್ಲ ಬಂದು ಕಲೆಕ್ಟ್ ಆಗ್ಬೇಕಲ್ಲ. ಅಲ್ಲೆಲ್ಲ ಬಂದು ಕೂತ ಇವರು ಪೂರ್ತಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಹೋದ್ರೆ ನನಗೆ 100 ಡೇಸ್ ಬೇಕು. ಅದರಲ್ಲಿ ಮುಖ್ಯವಾದನ್ನೇ ನಾನು ಹೇಳ್ತೀನಿ. ಹಬ್ಬದ ಬೆಳಗ್ಗೆ ರಾಯರು ಗೆಲುವಿನ ಮನೆಗೆ ಬರ್ತಾರೆ. ಬ್ರಾಹ್ಮಣರೊಟ್ಟಿಗೆ ಬಂದು ಮೂರ್ತಿಗೆ ಪೂಜೆ ಸಲ್ಲಿಸ್ತಾರೆ. ಅವರ ಜೊತೆಗೆ ಅನೇಕ ಆತ್ಮೀಯರು ನಿಂತಿರ್ತಾರೆ. ಚೌಕದ ಮುಂದೆ ನರ್ತಕಿಯರು ನರ್ತನ ಮಾಡ್ತಾ ಇರ್ತಾರೆ. ಅನೇಕ ಸರ್ದಾರರು ಹಬ್ಬ ನೋಡಕ್ಕೆ ನೆರ್ಕೊಂಡಿರ್ತಾರೆ. ಸುಂದರವಾದ ಅಶ್ವಗಳು ನಿಂತಿರ್ತವೆ, 4 ಆನೆಗಳು ನಿಂತಿರ್ತವೆ. ಒಳಗಡೆ ಹೋಗಿ ಆಮೇಲೆ ರಾಜರು ಬ್ರಾಹ್ಮಣರ ಜೊತೆಗೆ ಹೊರಗಡೆ ಬರ್ತಾರೆ. ಬಿಳಿಯ ಗುಲಾಬಿಗಳನ್ನು ಹಿಡ್ಕೊಂಡು 3 ಬೊಗಸೆಯಷ್ಟು ಕುದುರೆಗಳ ಮೇಲೆ ಹಿಂಗೆ ಚೆಲ್ತಾರೆ. ಚೆಲ್ಲದ ಮೇಲೆ ಪರಿಮಳ ದ್ರವ್ಯಗಳನ್ನು ತಗೊಂಡು ಹೋಗಿ ಅವ್ರಿಗೆ ಹಚ್ತಾರೆ. ಹಚ್ಚಿದ ಮೇಲೆ ಕುದುರೆಗಳನ್ನು ಪೂಜೆ ಮಾಡಿದ್ಮೇಲೆ ಆನೆಗಳ ಹತ್ರ ಹೋಗಿ ಆನೆಗಳನ್ನು ಪೂಜೆ ಮಾಡ್ತಾರೆ. ಏನಿದು ಆಯುಧ ಪೂಜೆ. ಆಯುಧ ಪೂಜೆ ದಿನ ಅಲ್ವೇನ್ರಿ? ಆನೆಗಳು, ಕುದುರೆಗಳು, ಶಸ್ತ್ರಾಸ್ತ್ರಗಳು ಎಲ್ಲವನ್ನ ರಾಜ ಪೂಜೆ ಮಾಡ್ತಾರೆ. ಪರಿಮಳ ದ್ರವ್ಯಗಳಿಂದ, ಹೂವುಗಳಿಂದ ಎಲ್ಲವನ್ನ ಪೂಜೆ ಮಾಡ್ತಾರೆ. ಎಲ್ಲ ಮಾಡಿದ ಮೇಲೆ ಪುನಃ ಕೂತ್ಕೊಂಡು ಏನು ಮೇಲೆ ಹೋಗಿ ಸಿಂಹಾಸನ ಮೇಲೆ ಕೂತ್ಕೊಂಡ್ಮೇಲೆ ಮೊದಲನೇ ದಿನ 24 ಕೋಣಗಳನ್ನು, 150 ಕುರಿಗಳನ್ನು ಬಲಿ ಕೊಡುವುದನ್ನು ರಾಯರು ವೀಕ್ಷಿಸುತ್ತಾರೆ. 24 ಕೋಣ, 150 ಕುರಿ, ಒಂದೇ ತೆರನಾದ ಕತ್ತಿ ಎಂದಿರುವ ಆಯುಧದಿಂದ ಕಡಿಯುವರು. ಒಂದೇ ಏಟಿಗೆ ಅವುಗಳ ತಲೆಯನ್ನು ಕತ್ತರಿಸುತ್ತಾರೆ. ಅವರು ಎಷ್ಟು ಆತ್ಮವಿಶ್ವಾಸದಿಂದಿರುತ್ತಾರೆಂದರೆ ಒಂದೇ ಒಂದು ಹೊಡೆತವೂ ಸಹ ಗುರಿ ತಪ್ಪುವುದಿಲ್ಲ. ಒಂದೇ ಒಂದು ಹೊಡೆತಾನು ಗುರಿ ತಪ್ಪಲ್ಲ ರೀ. ಕಚಕ್, ಒಂದೇ ಏಟು. ಅವನು ಪ್ರಾಕ್ಟೀಸ್ ಮಾಡಕ್ಕೆ 100 ಕುರಿ ಕಡ್ದು ಹಾಕ್ಬಿಟ್ಟಿರ್ತಾನೆ. ರಾಜನ ಮುಂದೆ ಇವತ್ತು ಕಡಿಬೇಕು 100 ಕುರಿ ಅಂದ್ರೆ 100 ಕುರಿ ಪ್ರಾಕ್ಟೀಸ್ಗೆ ಕಡ್ದು ಬಿಟ್ಟಿರ್ತಾನೋ ಏನ್ ಕಥೆನೋ. ಆಮೇಲೆ ಅಂತ ಅದನ್ನೆಲ್ಲ ಚೆನ್ನಾಗಿ ಮಸ್ತು ಹೆಂಗ್ ಗರಗಸ ಮಾಡಿರ್ತಾನೆ ಅಂದ್ರೆ ಕೈ ಹಿಂಗ್ ಅಂದ್ಬಿಟ್ರೆ ಕೈ ಬೆರಳೆ ಬೇರೆ ಆಗ್ಬಿಡ್ಬೇಕು, ಹಂಗೆ ಕಚ್ಚಕ್ ಅನ್ಸ್ಬಿಡ್ತಾನೆ. ಕೋಣ ಕಡಿಯೋದೇನು ಸಾಮಾನ್ಯ ಅನ್ರಿ? ಕುರಿನೂ ಬೇಕಾದ್ರೆ ಕಂಪ್ಯಾರಿಟಿವ್ಲಿ ಕೋಣ ಕಡಿಯೋದು ಒಂದು ಸಾಮಾನ್ಯನ. 150 ಕೋಣ, ಅದು 1-2 ಅಲ್ಲ. ಅವನು ಇನ್ನೆಷ್ಟು ಬಲಶಾಲಿ ಆಗಿರ್ಬೇಡ ಆ ಕಟಕ ಅಲ್ಲೇ. ಈ ಹಬ್ಬ, ಈ ವರ್ಣನೆ ನನಗೆ ಹೇಳಕ್ಕೆ ಒಂದು ಬಾಯ ಸಾಲ್ತಾ ಇಲ್ಲ. ನಾಳೆ ಹೇಳ್ತೀನಿ ಮಿಕ್ಕಿದ್ದು.